ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕರಡಿ ಗುಚ್ಚಮ್ಮದೇವಿ ದೇವಾಲಯದ ಆರ್ಚ್ ಪಕ್ಕ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೂತನವಾಗಿ ಡ್ರೀಮ್ ಫಿಶ್ ಲ್ಯಾಂಡ್ ಸೀ ಫುಡ್ ರೆಸ್ಟೋರೆಂಟ್ ಮತ್ತು ಅನಂತ್ ಕೆಫೆ ಹೋಟೆಲ್ ಅನ್ನು ಪ್ರಾರಂಭಿಸಲಾಗಿದೆ. ಈ ಹೋಟೆಲ್ನಲ್ಲಿ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಯಾವುದೇ ರಾಸಾಯನಿಕ ಮಿಶ್ರಣವನ್ನು ಬಳಸದೆ ಸಿದ್ಧಪಡಿಸಲಾಗುತ್ತದೆ ಎಂದು ಹೋಟೆಲ್ನ ಮಾಲೀಕರಾದ ಹೇಮಂತ್ ಗೌಡರವರು ಮಾಧ್ಯಮದವರಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಸ್ನೇಹಿತರು ಹಾಗೂ ಬಂಧುಗಳು ಹೋಟೆಲ್ನ ಪ್ರಾರಂಭೋತ್ಸವಕ್ಕೆ ಹೇಮಂತ್ ಗೌಡರವರಿಗೆ ಶುಭ ಹಾರೈಸಿದರು. ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಸ್ಥಳದಲ್ಲಿ ದಿನಕ್ಕೆ ಅಭಿವೃದ್ಧಿ ಮಾಡಪ್ಪ. ಒಂದು ಗ್ರಾಮ ಕಂಡಿಡಿಯುವಂತಹ ಸ್ಥಳದಿಂದ ಒಂದು ರಾಜ್ಯ ಕಂಡಿಡುವಂತಹ ಸ್ಥಳ ಮಾಡುವಂತಹ ಭಕ್ತಿಯಿಂದ ವೆಂಕಟರಮಣ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಈ ಉದ್ಯೋಗ ಸ್ಥಳ ದಿನಕ್ಕೆ ವೃದ್ಧಿಯಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಮನಸ್ಸಿನಲ್ಲಿ ಓಂ ಲಕ್ಷ್ಮೀ ನಮಃ ಅಂತೇಳಿ 5 ಬಾರಿ ಸ್ಮರಣೆಯನ್ನು ಮಾಡಿಕೊಳ್ಳಿ. ಇತಿಹಾಸ ಪ್ರಸಿದ್ಧ ಆದಿಶಕ್ತಿ ಕಾಳಗಟ್ಟಮ್ಮ ಸನ್ನಿಧಿನಲ್ಲಿ ಇವತ್ತು ನೂತನವಾಗಿ ಹೋಟೆಲ್ ಆರಂಭಿಸಿದ್ದೀರಿ. ಕರುಣಾಳು ದೇವರ ಕೃಪೆ ಇರಲಿ. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಸರ್. ನಮಗೆ ಕಡುಗುಚ್ಚಮ್ಮನ ದೇವರ ಆಶೀರ್ವಾದದಲ್ಲೇ ನಾವು ಈ ಭೂಮಿಗೆ ಬಂದಿದ್ದೀವಿ. ಇಲ್ಲಿ
ನನ್ನ ಸಹೋದರನಾದಂಥ ನನ್ನ ಅಣ್ಣ ಈಗ 1.5 ವರ್ಷ ಆಯಿತು ತೀರೋಗಿ. ಅವ್ರ ಹೆಸರು ಸಹ ಅನಂತ ಕೆಫೆ ಅಂತ ಅವ್ರ ಹೆಸರು ಸಹ ಇದರೊಳಗಡೆ ಸೇರ್ಪಡೆಯಾಗಿದೆ. ಡ್ರೀಮ್ ಫಿಶ್ ಲ್ಯಾಂಡ್ ಅಂತ ನಮ್ಮ ಕನಸಿನ ಒಂದು ಹೋಟೆಲ್ ಇದು ಅಭಿವೃದ್ಧಿ ಪಥವಾಗಿ ಇದು ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲ ಆಸೆ ಇದೆ. ಇಲ್ಲಿ ಬರ್ತಕ್ಕಂಥ ಗ್ರಾಹಕರುಗಳು ಈ ಊಟ ಸೌದು ನಮಗೆಲ್ಲ ಆಶೀರ್ವಾದ ಮಾಡಬೇಕು. ಇಲ್ಲಿ ಏನು ಊಟ ಮಾಡಿರ್ತಾರೆ ಅದಕ್ಕೆ ಅವ್ರು ನಮಗೆ ಆಶೀರ್ವಾದ ಇದ್ದಂಗೆ ನಮ್ಮ ಹೋಟ್ಲಿಗೆ ಬಂದು ಸಕಾಲ ಯಾವಾಗ ಬಂದರೂ ಸಹ ನಮ್ಮ ಹೋಟ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಗ್ರಾಹಕರಿಗೂ ನನ್ನ ಅಭಿಮಾನಿಗಳಿಗೂ ಸಹ ಇಲ್ಲಿ ಬಂದಿರತಕ್ಕಂಥ ನನ್ನ ಅಣ್ಣತಮ್ಮಂದಿರಿಗೂ ಸಹ ನಮಸ್ಕಾರ ಕೇಳಕ್ಕೆ ಇಷ್ಟಪಡ್ತೀನಿ. ಏನು ವಿಶೇಷ ಇರುತ್ತೆ ಸರ್, ಇದು ಫಿಶ್ ಲ್ಯಾಂಡು. ಸಮುದ್ರದಲ್ಲಿ ಫಿಶ್ಶು ಏನು ಇದೆಯೋ ಅದನ್ನು ತಂದು ಇಲ್ಲಿ ಲಾಂಚ್ ಮಾಡ್ತಾಯಿದ್ದೀನಿ. ಈ ನಮ್ಮ ಹಳ್ಳಿ ಕಡೆ ಕೆರೆಯಲ್ಲೆಲ್ಲ ಸಿಗುತ್ತಲ್ಲ ಅದಲ್ಲ, ಶೀ ಫುಡ್ಡು ಅದನ್ನು ಇಲ್ಲಿ ತಂದು ಇಲ್ಲಿ ಅಪ್ ಟು ನೆಲಮಂಗಲದಿಂದ ಮಂಗಳೂರು ತನಕ ಈ ರೋಡಲ್ಲಿ ಒಂದು ಹೋಟ್ಲಿಲ್ಲ, ಶೀ ಫುಡ್ ಇಲ್ಲ. ಮಿಕ್ಕಿದೆಲ್ಲ ಫುಡ್ ಇದೆ ಈ ರೋಡಲ್ಲಿ. ಎಲ್ಲ ಥರ ತಿಂಡಿ ಊಟ ಎಲ್ಲ ಸಿಗುತ್ತೆ. ಈ ರೆಸ್ಟೋರೆಂಟು ಫಿಶ್ ಲ್ಯಾಂಡು ಅಪ್ ಟು ಮಂಗಳೂರು ತನಕ ಎಲ್ಲೂ ಇಲ್ಲ. ಅದನ್ನು ತಲೆಯಲ್ಲಿಟ್ಕೊಂಡು ನಮ್ಮ ಜನ ಇದನ್ನೆಲ್ಲ ಸವಿಲಿ ಅಂತ ಹೇಳಿ ಈ ಹೋಟ್ಲನ್ನ ಇವತ್ತಿನ ದಿವಸ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿಕೊಟ್ಟಿದ್ದೀನಿ. ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದು ಉನ್ನತವಾಗಿ ಬೆಳೀಲಿ ಅನ್ನೋದು ನಮ್ಮ ಡ್ರೀಮ್ ಫಿಶ್ ಲ್ಯಾಂಡ್. ನಮ್ಮ ಕನಸು ಸಹ ಇರುತ್ತೆ. ಏನು ವೆರೈಟೀಸ್ ಎಲ್ಲ ಮಾಡ್ತೀರಾ ಸರ್? ವೆರೈಟೀಸು ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ನಮ್ಮ ಶೆಫ್ ಕರೀತೀನಿ, ಎಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ನೀನು ಯಾವ ಥರ ತಿಂಡಿ ಕೊಡ್ತೀಯಾ, ಏನು ಫಿಶ್ ಕೊಡ್ತೀಯಾ, ಎಲ್ಲ ವೆರೈಟೀಸು ಎದುರುಗಡೆ. ಏನು ಟೇಸ್ಟ್ ಕೊಡ್ತೀಯಾ? ಸ್ಪೆಷಲ್ ಸರ್, ಸ್ಪೆಷಲ್ ಎಲ್ಲ ಥರ ಇದೆ. ಫಿಶ್ ಕರಿ ಇದೆ, ಚಿಕನ್ ಕರಿ ಇದೆ, ಫಿಶ್ ರವಾ ಫ್ರೈ, ಫಿಶ್ ರವಾ ಫ್ರೈ, ಅಂಜಲ್ಲು, ಪಾಂಪ್ಲೆಟ್ಟು, ಫ್ರಾನ್ಸು ಎಲ್ಲ ಇರುತ್ತೆ. ಫಿಶ್ ಕರಿ, ಪುಳಿ ನುಚ್ಚಿ, ಸುಕ್ಕ, ಗೀ ರೋಸ್ಟು ಎಲ್ಲ ಇರುತ್ತೆ ಸರ್. ಎಲ್ಲ ಟೇಸ್ಟಿಂಗ್ ಪೌಡ್ರ್ ಮತ್ತು ಕಲ್ಲರ್ ಯಾವುದು ಯೂಸ್ ಮಾಡಲ್ಲ, ನ್ಯಾಚುರಲ್ ಆಗಿ. ಸ್ಪೆಷಲ್ ಏನು? ಸ್ಪೆಷಲು ಹುಳಿ ಮುಂಚಿ, ಉಪ್ಪು ಮುಂಚಿ, ಪುಳಿ ಮುಂಚಿ ಎಲ್ಲ ಸ್ಪೆಷಲ್ ಸರ್. ಅಂಜಲ್ ಇದೆ, ಪಾಂಪ್ಲೆಟ್ ಇದೆ, ಫ್ರಾನ್ಸ್ ಇದೆ, ಸ್ಕ್ವಿಡ್ ಇದೆ, ಕ್ರ್ಯಾಬ್ ಇದೆ, ಶೆಲ್ ಇದೆ, ಟೂಣ ಇದೆ, ಸಾಲ್ಮನ್ ಇದೆ, ಇನ್ನೂ ಸುಮಾರು ಐಟಮ್ ಇದೆ ಸರ್. ಕ್ರ್ಯಾಬ್ ಸೂಪ್ ಇದೆ ಸ್ಪೆಷಲ್ ಆಗಿ. ವೆಜ್ ವೆರೈಟಿ ಏನಿದೆ? ವೆಜ್ಜಲ್ಲಿ ಕೊಲ್ಹಾಪುರಿ, ಹೈದರಾಬಾದಿ, ವೆಜ್ ಬಿರಿಯಾನಿ, ವೆಜ್ ಕಡಾಯಿ, ಪನ್ನೀರು, ಮಶ್ರೂಮು, ಬೇಬಿಕಾರ್ನ್ ಎಲ್ಲ ಇರುತ್ತೆ. ಎಲ್ಲ ಸೀ ಫಿಶ್ ಎಲ್ಲ ಸಮುದ್ರದಿಂದ ತರೋದು, ಲೋಕಲ್ ಬಳಸೋದು? ಇಲ್ಲ. ಯಾವ ರೀತಿ ತರಿಸ್ಕೊಂತೀರಾ ಸರ್? ಫ್ರೆಶ್ ಮಂಗಳೂರಿಂದ ಡೈರೆಕ್ಟಾಗಿ ಇಲ್ಲೇ ಬರುತ್ತೆ. ಪ್ರತಿದಿನನೂ ಒಂದು ದಿನ ಬಿಟ್ಟು ಒಂದು ದಿನ ಪ್ರತಿದಿನನೂ ಕೂಡ ಈ ಮಾರ್ಗವಾಗಿ ಬೆಂಗಳೂರಿಗೆ ಹೋಗುತ್ತೆ. ಹಾಗಾಗಿ ನಮಗೆ ಒಳ್ಳೆ ಒಂದು ಅಂದರೆ ರಿಸರ್ವಿಡ್ ಫಿಶಸ್ ಯಾವುದೂ ಇಲ್ಲ. ಪ್ರತಿಯೊಂದೂ ಫ್ರೆಶ್ ಫಿಶ್ ಕೂಡ ಇಲ್ಲೇ ಬಂದುಬಿಡುತ್ತೆ. ದಿನನಿತ್ಯ ಒಂದು 3-4 ನಾವು ಗ್ರಾಹಕ ಮಾತಾಡ್ಕೊಂಡಿದ್ದೀವಿ. ಒಂದಿನ ಬಿಟ್ಟು ಒಂದಿನ ಅವರೇ ಬಂದು ನಮಗೆ ಕೊಟ್ಬಿಟ್ಟು ಹೋಗ್ತಾರೆ. ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಂಥಲ್ಲಿ ಪ್ಲಸ್ ಪಾಯಿಂಟ್ ನಿಮಗೆ ಪ್ಲಸ್ ಪಾಯಿಂಟ್ ಇದೆ. ಸೊ ನಮಗೆ ತುಂಬ ಫ್ರೆಶ್ ಫಿಶು ನಮ್ಗೆ ಸಿಗುತ್ತೆ. ಮತ್ತು ವಿಶೇಷವಾಗಿ ನೈಟ್ ಹಿಡಿತಾರೆ, ಬೆಳಗ್ಗೆ ನಮಗೆ ಫ್ರೆಶ್ ಆಗಿ ಸಿಗುತ್ತೆ. 4 ಅವರಲ್ಲಿ ಮೊದಲಿಗೆ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ. ಅವರ ಕನಸಿನ ಹೋಟೆಲ್ ಅಂತ ಹೇಳ್ತಾ ಇದ್ದಾರೆ. ಅವರು ತುಂಬ ದಿವಸದಿಂದ ಒಂದು ಆಸೆ ಇಟ್ಕೊಂಡಿದ್ರು, ಒಂದು ಹೋಟೆಲ್ನ ಪ್ರಾರಂಭ ಮಾಡಬೇಕು ಅಂತ. ಅವರ ಕನಸು ಇವತ್ತು ನನಸಾಗಿದೆ. ಅವರಿಗೆ ಶುಭಾಶಯ ಹೇಳಿಕೊಂಡು ಅವರು ಇವತ್ತೇನು ಅವರ ಬ್ರದರ್ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಅದೇ ಥರದ್ದು ಇನ್ನು 10 ಹೋಟೆಲ್ಗಳು ಬೆಂಗಳೂರಲ್ಲೂ ಕೂಡ ಎಲ್ಲ ಕಡೆನೂ ಪ್ರಾರಂಭ ಆಗಲಿ. ಎಲ್ಲರೂ ಹೊಟ್ಟೆ ತುಂಬ ಒಂದು ರುಚಿಯಾಗಿರೋವಂಥ ಊಟ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅವರು ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೆಯದಾಗಲಿ ಅವ್ರ ಕೆಲಸಕ್ಕೆ. ಆಲ್ ದ ಬೆಸ್ಟ್. ರಾಮ ಮಂಗಳಂ ಪವಮಾನ ಮಂಗಳಂ, ರಾಮ ಮಂಗಳಂ ಪವಮಾನ ಮಂಗಳಂ, ಅಂಬುಜೋದ್ಭವ ರಾಮ ಹಮರ ವಿನುತನೆ, ಅಂಬುಜೋದ್ಭವ ರಾಮ ಹಮರ ವಿನುತನೆ. ಶತಮಾನಂ ಭವತಿ ಶತಾಯುಃ ಪುರುಷಶ್ರೇಂದ್ರಿಯಃ
ಸನ್ಮಂಗಳಾಯ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅನುಗ್ರಹ ಪರಿಪೂರ್ಣತಾ ಸಿದ್ಧಿರಸ್ತು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.